ಬರ್ಕೊಳ್ರಿ ಹಿರಿಯರು ನಮ್ಮ ಸವಾಲಿನ ಉತ್ತರ. ಏನೇನ ಮಾತಾಡಿದ್ಯೋ ಹುಡ್ಸಿ ಕಟ್ಟಿ ಮಾಸ್ತರ ನೋಡ ನಮಗೇನಂದಿ ನಿಮ್ಮ ತಾಯಿದ ಹಾಲು ಕುಡಿದು ನೀವು ಬೆಳೆದಿಲ್ಲ ಅಂತ ಹೇಳ್ತೀನಿ. ನಮಗ ನಾವು ಬೆಳೆದೇವಿ ಕರೆಕ್ಟ್, ಆದ್ರೆ ನಮಗ ನಮ್ಮಪ್ಪನ ವೀರ್ಯ ಬಡದು ಬೆಳೆದೇವಿ. ನಾವು ಕೌರವರ ನಮ್ಮಪ್ಪನ ವೀರ್ಯ ಬಡದು ಹುಟ್ಟೇವಿ. ಆದ್ರೆ ನೀವು ಪಂಚ ಪಾಂಡವರದಿರಲ್ಲ, ನೀವು ಕೊಚ್ಕೊಂತೀರಿ ಹೆಂಗ, ಅದಕ್ಕ ಸ್ವರ್ಗವಾಸಕ್ಕೆ ಹೋಗ್ಲಿಲ್ಲ. ನೀವು ದಾರ್ಯಾಗ ಒಬ್ಬೊಬ್ಬರು ಸತ್ರಿ. ನೀವು ಮಾತು ಗರ್ವ ಮಾಡಿನ ಕಣ್ಣ ಕಾಣಲಿಲ್ಲ ಅಂದ್ರು ನಮ್ಮಪ್ಪ ನಮ್ಮವ್ವ ಕುಟ್ಟಿನ ಹೆಂಗ ಮಾಡಿರ್ಬೋದು ಮಾಸ್ತರ. ಆದ್ರೆ ನಿಮ್ಮಪ್ಪ ಹೆಂಗ ಇಬ್ಬರಿದ್ರಂದ್ರು ಯಾಕೆ ಹೆಂಗ ಮಾಡಿದ? ಈಗ ಕೇಳ, ನಿಮ್ಮವ್ವರ ವಿಷಯ ಏನೈತಿ ಕೇಳ. ಮುತ್ತಿನರ್ಗಿಳಿ ನಿಮ್ಮನಿಗೆ ಬರ್ತೇನೆ, ಮಾವನ ಕೊಟ್ಟ ಮಾತನಾಡಿ ಹಣ್ಣೆ ಹೇಳ್ತೇನೆ. ಇವ್ರವ್ವರಂತಾರ ಪಕ್ಕ ಹೋದ್ರಗಿತ್ಯಾರ, ನಿಮ್ಮವ್ವರಂತಾರ ಪಕ್ಕ ಹೋದ್ರಗಿತ್ಯಾರ. ಪರ ಪುರುಷಗ ಶರಭಾಸಿ ನಿಮ್ಮನ್ನ ಹಡದಾರ. ಅಂದ್ರ 6 ಮಂತ್ರಗಳನ್ನು ಕೊಟ್ಟಿದ್ದ ದೈವ ದುರ್ವಾಸ ಮುನಿ. ಅಲ್ಲಿ ಇಬ್ರು ಜಳಕ ಮಾಡ್ಕೊಂಡು ಶಿಸ್ತು ಕುಂತಿ ಮಾದ್ರಿಯರು ಬಂದ ಕುಂತಾದೇವಿ ಹೇಳ್ತಾನ, ಹಿಂದೊಮ್ಮೆ ಹಿಂಗ ಮಾಡಿದ್ದೆ, ಈಗ ನಾನು ಆ ಮಂತ್ರಗಳನ್ನ ಜಪಿಸ್ತೇನೆ, ನಿಮಗ ಮಕ್ಕಳಾಕವ ಅಂತ ಹೇಳಿ ಗಂಡಗೆ ಹೇಳ್ತಾ ಇತ್ತು. ಅವಾಗ ಅನುಮತಿ ಪಡೆದ ಏನಕ್ಕತಿ ಕೇಳೆ. ಇವರವ್ವರ ಅಂತಾರ ಪಕ್ಕ ಕೆಳಗೆ ತೂತು ಎಲ್ಲಿ ಹೋದ್ರವ್ರು ತೂ ಆಸೆ ಮಾಡಾರ. ಯಮನ ಮಂತ್ರ ನೀವು ಕರೆಕ್ಟ್ ವೀರ್ಯ, ನಿಮ್ಮ ಅಪ್ಪನ ವೀರ್ಯ ಬರೋದು ಹುಟ್ಟಿಲ್ಲ ನೀವು ಪಾಂಡವ್ರ. ಪಾಂಡವ್ರೇ, ನಾವು ಬ್ಯಾರೆ ಅಲ್ಲ, ನಾವು ನಿಮ್ಮವ್ರೇ. ಪಾಂಡವ್ರ ಮೊದಲಿಗೆ ಯಾವ ಮಂತ್ರವನ್ನು ಜಪಿಸಿದ ಕುಂತಿ ಅಂದ್ರ ಯಮನ ಮಂತ್ರ. ಆ ಯಮನ ಮಂತ್ರದಿಂದ ಯಾರು ಹುಟ್ಟಿ ಬಂದ್ರಂದ್ರ ಯುಧಿಷ್ಠಿರ. ಅವನ ಮೊದಲನೇ ಹೆಸರ ಯುಧಿಷ್ಠಿರ, ಆಮೇಲೆ ಧರ್ಮರಾಯ. ಯುಧಿಷ್ಠಿರ ಪರಾಪರ ಕೆರೆಯಾಗದಿದ್ದಾನ. ವಾಯು ಮಂತ್ರ ಇಲ್ಲಿ ಬಂದ ಮಗ ಇವ, ಬಲೆ ಎಡವಟ್ಟು ಹಡಿಸಿ ನನ್ನ ಮಗ ಇವ ಭೀಮ. ಅವನಿಂದ ಆಗಿದ್ದೆಲ್ಲ ನಡೆದಿದ್ದ ಮಹಾಭಾರತ. ಸುಮ್ಮನೆ ಇದ್ದಿದ್ರ ಅವ್ರು ದ್ವೇಷ ಕಟ್ಟಿದ್ದಿಲ್ಲ. ಎಲ್ಲಿ ಬೇಕಾದಲ್ಲಿ ಯಾವ ಆಡ್ದಾಗ ನಂದ ಮುಂದ ನಮ್ಮ ಮಗ ಇವ
ತೋರ್ಸವ ಎಮ್ಮಕ್ಕ ಬರೇ ಎಮ್ಮಕ್ ತೋರ್ಸಾವ ಒಂದ್ ದಿವಸ ಹೆಡ್ಮೂರು ಕಟ್ಟಿ ನೀರಾಗ ಹೋಗದ್ರ ಅದು ಏವಾಯೋ ಮಂತ್ರ ನೋಡು ನಿಮ್ಮಪ್ಪ ಅವಾಗ ಏನು ಮಾಡಿದ ಮುಂದೆ ನಿಮ್ಮಪ್ಪನ ಕಥೆ ಮಾರಿ ಚಂದ ಐತಿ ಮಕ್ಕಳು ಹುಟ್ಟು ಬಂದ ಮ್ಯಾಗ ಏ ಇಂದ್ರನ ಮಂತ್ರ ಇಂದ್ರನ ಮಂತ್ರ ಈಗ ಹೆಂಗಾತು ಸೆಂಟ ಪೆಂಟ ಕೂಡಿ ಮಾತಾಡ್ತಾರ ಬರೀ ಸೆಂಟ ಹರಿಯಾಕ ಹೋಗ್ತೀರ ನೀವು ಆ? ಈಗ ಇದಕ್ಕೆ ಮೀಸಿ ಅಂತವಿ ಇದಕ್ಕೆ ತಲೆ ಕೂದಲು ಅಂತವಿ ಇವಕ್ಕೆ ದಾಡಿ ಅಂತವಿ ಇದಕ್ಕೆ ಯಾಕೆ ಶಂಟ ಅಂದ್ರೆ ಹೇಳಿ ನೋಡ ಏ ಶಂಟ ಹರಿಯವನ ಎಲ್ಲಿ ಬೇಕಾದಲ್ಲಿ ಯಾವಪ್ಪ ಅದ ಇಲ್ಲ ನಮ್ಮ ತಾಕತ್ತು ಕುಂತಲ್ಲಿ ಹಾಡೋದು ಹೆಂಗ್ ಕುಡ್ತವನು ನಾವು ಕುಂತಲೇನ ಮೊನ್ನೆ ಭದ್ರಾಪುರದ ಹಾಡಿದೆ ಒಂದರ ಪದ ಇಲ್ಲಿ ಹಾಡಿನ ಎದ್ದಿ ಮ್ಯಾಗ ನಂಗೆ ಹಿಡಿದು ಕೇಳ ಇಲ್ಲ ತಾಕತ್ತ ಬರೀ ಬಂದೇನಿ ದಶಕಂಠ ನಾ ಬಂದೇನಿ ದಶಕಂಠ ಅಂತ ಕುತ್ಕೊಂಡ್ಬಿಡ್ತೀಪ ಎಲ್ಲಿ ಬೇಕಾದಲ್ಲಿ ಏ ಜೋಕುಮಾರ ಜ್ವರ ಹರವನ ಅಲ್ಲೇನಾತ ಹಿರೇಕಿ ಕುಂತಿ ಏನ 3 ಮಕ್ಕಳು ಹೊಡೆದ ಸಣ್ಣಕಿ ಬೇಜಾರಕ್ಕ ಅಂತ ಹೇಳಿ ಅಕ್ಕಿಗೆ ಅಶ್ವಿನಿ ಮಂತ್ರಗಳನ್ನು ನೀಡಿದ್ಲಕ್ಕಿ ಅಲ್ಲಿ ಯಾರು ಹುಟ್ಟಿದ್ರ ಅವಳಿಗೆ ಅವಳಿ ಮಕ್ಕಳ ನಕುಲ ಮತ್ತು ಸಹದೇವ ನೋಡಿ ಎಷ್ಟು ಸಕ್ಕರೆ ಅವನ ಮಗವ 6 ತಿಂಗಳ ಮುಂಚೆ ಯಾವ ಘಟನೆ ನಡೀತೈತಿ ಅವನ್ ಗೊತ್ತಿರ್ತೈತಿ ಮತ್ತು ಕುರುಕ್ಷೇತ್ರ ನಡೀತೈತೆ ಅಂತ ಗೊತ್ತಿದ್ದು ಅವ ಯಾಕೆ ಹೇಳಿಲ್ಲತ್ತ ನನ್ನರಿಗೆ ನೋಡು ಅದಕ್ಕೆ ನಿಮ್ಮ ಹೆಣ ನೀವು ಶೃಂಗಾರ ಮಾಡ್ಕೊಂಡ್ರಿ ಅಂತ ನಾ ಅಂತಾನೆ ಹೌದಲ್ಲ ಸಹದೇವಾಗ 6 ತಿಂಗಳ ಮುಂಚೆ ಇರತ್ಲೆ ಘಟನೆ ಗೊತ್ತಾಗುತ್ತೆ ಅವನು ಅಷ್ಟು ಸಣೇತವ ಮತ್ತ ಕುರುಕ್ಷೇತ್ರ ನಡೀತಿದ್ದೆ ಅಂತೇಳಿ ಗೊತ್ತಿತ್ತು ಅವಂಗ ಯಾಕೆ ಹೇಳಿಲ್ಲ ಹೇಳಿ ನೋಡ ಅಶ್ವಿನಿ ಮಂತ್ರ